ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋ ಇನ್ನೊಂದ್ಸತಿ ಹೇಳಿ ಆಚಾರ್ಯ. ವಿಶ್ವೋನ್ ವಿಶ್ವೋದಯ ನಿತಿ ನಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುರ್ದಾಯ ವೈಬ್ರೇಷನ್ ಅಲ್ಲಿದೆ. ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ದಾಢ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸತಃ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ದೇವೇ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ನ್ಯಾಯಸುಧಾರ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಪ್ರತಿನಿತ್ಯವೂ ಕೂಡ ಹಿಂದೆ ಹೇಗೆ ಭಗವದ್ಗೀತೆಯ ಭಗವದ್ಗೀತಾ ವ್ಯವಸ್ಥೆಯನ್ನ ಪಾಠ ಮಾಡುವಾಗ ಹೇಗೆ ಅದನ್ನು ಕೇಳುವಾಗ ಒಂದು ಮಂಗಳಾಚರಣೆಯನ್ನ ಈ ಕ್ರಮದಿಂದ ಮುಂದೆ ಪಾಠವನ್ನ ಹೇಳುವಂತೆ ಈ ನಡೆಯುವಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಇದಕ್ಕೆ ಒಂದು ಮಂಗಳಾಚರಣೆಯನ್ನ ಎಲ್ಲವೂ ಸೇಮ್ ಇದೆ. ಮೊದಲನೆಯ ಶ್ಲೋಕ ಮಾತ್ರ ಇದೇ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಂಗಳಾಚರಣೆಯನ್ನ ಮೊದಲಿಗೆ ಇಟ್ಟುಕೊಂಡು
ಪ್ರತಿನಿತ್ಯವೂ ಕೂಡ ದೇವರನ್ನ ಆರಂಭ ಮಾಡಿಕೊಂಡು ಗುರುಗಳವರೆಗೆ ಆ ಮಂಗಳಾಚರಣೆಯನ್ನ ಮಾಡೋಣ ಅಂತ ಹೇಳ್ತಾ, ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಶ್ರೀಮದ್ ಆಚಾರ್ಯರು ರಚನೆ ಮಾಡಿದಂತಹ ಸರ್ವಮೂಲ ಗ್ರಂಥಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ, ಎಲ್ಲವೂ ಪ್ರಸಿದ್ಧವಾದದ್ದೇ, ಅದರೊಳಗೂ ಪ್ರಸಿದ್ಧವಾದಂತಹ ಒಂದು ಗ್ರಂಥ. ಪ್ರಮೇಯ, ಒಂದು ಪ್ರಮಾಣಗಳನ್ನ ಒಳಗೊಂಡಂತಹ ಶಾಸ್ತ್ರಗಳು, ಪ್ರಮೇಯವನ್ನ ತಿಳಿಸಿಕೊಡುವಂತಹ ಶಾಸ್ತ್ರಗಳು. ಅದರೊಳಗೆ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ, ಮಹಾಭಾರತದಲ್ಲಿ ಏನು ವೇದವ್ಯಾಸದೇವರು ರಚನೆ ಮಾಡಿದಂತಹ ಮಹಾಭಾರತದಲ್ಲಿ ಕೆಲವೊಂದನ್ನ ಅಗ್ನಿಜನ ಮೋಹನಕ್ಕಾಗಿ ಸಾಕ್ಷಾತ್ ಭಗವಂತನೇ ಕೆಲವು ವಿಚಾರಗಳನ್ನ ಅದನ್ನ ವಿಪರೀತವಾಗಿ ಹೇಳಿರ್ತಾರೆ. ಅದಕ್ಕಾಗಿ ಅವು ಸರಿಯಾಗಿ ಅದನ್ನ ತಿಳಿದುಕೊಳ್ಳಬೇಕು ಸಜ್ಜನರು. ಆ ಒಂದು ಉದ್ದೇಶದಿಂದಾಗಿ ಈ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಶ್ರೀಮದ್ ಆಚಾರ್ಯರು ಯಾವ ರೀತಿಯಾಗಿ ಅದನ್ನ ತಿಳಿದುಕೊಳ್ಳಬೇಕು, ಯಾವುದು ಸರಿ, ಯಾವುದು ಭಗವಂತನ ಅಭಿಪ್ರಾಯ ಏನು, ಯಾವ ರೀತಿಯಾಗಿ ಅದನ್ನ ಹೊಂದಿಸಿಕೊಳ್ಳಬೇಕು, ಅನೇಕ ಪುರಾಣಗಳನ್ನ ನೋಡಿಕೊಂಡು ಯಾವ ಪುರಾಣಕ್ಕೆ ಅನುಗುಣವಾಗಿ, ಪುರಾಣಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಇದೆ. ಸಾತ್ವಿಕ ಪುರಾಣಕ್ಕೆ ಅನುಗುಣವಾಗಿ ಆ ವೇದವ್ಯಾಸ ದೇವರ ಮಾತುಗಳಿಗೆ ನಾವು ಒಂದು ಅರ್ಥೈಸಬೇಕು ಅಂತ ಶ್ರೀಮದ್ ಆಚಾರ್ಯ ತಾತ್ಪರ್ಯ ನಿರ್ಣಯವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ತಾತ್ಪರ್ಯ ನಿರ್ಣಯದಲ್ಲಿ 32 ಅಧ್ಯಾಯಗಳಿವೆ. ಒಂದೊಂದು ಅಧ್ಯಾಯಗಳಲ್ಲಿಯೂ ಕೂಡ ಅನೇಕ ರೀತಿಯಾದಂತಹ ಶ್ಲೋಕಗಳಿವೆ. ಒಟ್ಟಾರೆ 32 ಅಧ್ಯಾಯಗಳನ್ನ ಸೇರಿಸಿ ಶ್ಲೋಕಗಳನ್ನ ನಾವು ವಿಚಾರ ಮಾಡಿದಾಗ, ಎಣಿಸಿದಾಗ 5020 ಶ್ಲೋಕಗಳು. ಇಡೀ ತಾತ್ಪರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ಲೋಕಗಳು ಎಷ್ಟು? 32 ಅಧ್ಯಾಯದ್ದು ಅಂದ್ರೆ 5000 ಮೇಲೆ ಇದೆ. 5020 ಶ್ಲೋಕಗಳಿವೆ. ಇಂತಹ ಒಂದು ಅತ್ಯಂತ ದೊಡ್ಡದಾದಂತಹ ಒಂದು ಗ್ರಂಥ, ಅನೇಕ ವಿಚಾರಗಳನ್ನ ಒಳಗೊಂಡಂತಹ, ಎಲ್ಲ ಮಹಾಭಾರತದಲ್ಲಿ ಹೇಳದೇ ಇರುವಂತಹ ವಿಚಾರಗಳೇ ಇಲ್ಲ ಅಂತ ಹೇಳ್ತಾರೆ. ಇದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ ಅಂತ ಪ್ರಮಾಣ. ಮಹಾಭಾರತದೊಳಗೆ ಯಾವುದು ಇಲ್ಲವೋ, ಯಾವ ವಿಷಯವನ್ನ ಹೇಳಿಲ್ಲವೋ ಅದು ಜಗತ್ತಿನೊಳಗೆ ಆ ವಿಷಯ ಇಲ್ಲವೇ ಇಲ್ಲ. ಜಗತ್ತಿನೊಳಗೆ ಯಾವ ವಿಷಯವನ್ನ ನಾವು ಕಾಣುತ್ತೇವೆ, ಎಲ್ಲ ವಿಷಯವೂ ಕೂಡ ಮಹಾಭಾರತದಲ್ಲಿ ವೇದವ್ಯಾಸ ದೇವರದನ್ನ ಹೇಳಿದ್ದಾರೆ ಅಂತ ಆ ಮಹಾಭಾರತದ ಒಂದು ದೊಡ್ಡದಾದಂತಹ ಗರಿಮೆ, ಹಿರಿಮೆ. ಅಂತಹ ಮಹಾಭಾರತಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನ ರಚನೆ ಮಾಡಿ ಎಲ್ಲ ಭಗವದ್ಭಕ್ತರ ಒಂದು ಉದ್ಧಾರಕ್ಕಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾದಂತಹ ಗ್ರಂಥ ಇದು. ಸರ್ವಮೂಲ ಗ್ರಂಥವಾದ್ದರಿಂದ ಪುರುಷರು ಮಾತ್ರ ಇದನ್ನ, ಎಲ್ಲರೂ ಅವಶ್ಯವಾಗಿ ಇದನ್ನ ಕೇಳಲಿಕ್ಕೆ ಬರ್ತದೆ. ಯಾಕೆ ಅಂದ್ರೆ ಮೋಕ್ಷವನ್ನ ಹೊಂದಬೇಕಾದರೆ ಕೇವಲ ಪುರುಷರೇ ಹೊಂದಬೇಕು ಅಂತಿಲ್ಲ. ಎಲ್ಲ ಜೀವರಾಶಿಗಳು, ಕೇವಲ ಪುರುಷರೇ ಅಂತಿಲ್ಲ, ಸ್ತ್ರೀಯರು ಎಲ್ಲರೂ ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಆಗ್ತದೆ. ಕೇವಲ ಮನುಷ್ಯರೇ ಅಂತ ಇಲ್ಲ, ಎಲ್ಲ ಪ್ರಾಣಿಗಳು, ಪಶುಗಳು, ಕೀಟಗಳು ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆ ಒಂದು ಜನ್ಮವನ್ನ, ಯೋನಿಯನ್ನ, ಶ್ರೇಷ್ಠ ಯೋನಿಯನ್ನ ಪಡೆದುಕೊಂಡು ತಾವು ಕೂಡ ಈಗ ಯಾವುದು ಕ್ಷುದ್ರ ಪ್ರಾಣಿಯಾಗಿ ಕ್ರಿಮಿಕೀಟಗಳಾಗಿ ಹುಟ್ಟಿವೆಯೋ ಅಂತಹವುಗಳು ಕೂಡ ಹೀಗೆ ಏನೋ ಒಂದು ಪುಣ್ಯ ಕರ್ಮದಿಂದಾಗಿ ಮಾನವ ದೇಹವೊಂದು, ಅದರೊಳಗೂ ಕೂಡ ಬ್ರಾಹ್ಮಣರಾಗಿ, ವೈಷ್ಣವರಾಗಿ, ಮಾಧ್ವರಾಗಿ ಹುಟ್ಟಿ ಈ ಒಂದು ಕೇಳಿ ಅವಶ್ಯವಾಗಿದೆ ಎಲ್ಲ ಅರ್ಥವನ್ನ ತಿಳಿದುಕೊಂಡು ಸಾಧನೆಯನ್ನ ಮಾಡಿಕೊಂಡು ಮೋಕ್ಷವನ್ನು ಹೊಂದಲಿಕ್ಕೆ ಅವಶ್ಯವಾಗಿ ಅಧಿಕಾರ ಎಲ್ಲರಿಗೂ ಇದ್ದೇ ಇದೆ. ಅದಕ್ಕೆ ಕೇಳುವಂತಹ ಒಂದು ಬಗೆ ಮಾತ್ರ ಪುರುಷರು ಮಾತ್ರ ಗ್ರಂಥ ಪುರಸ್ಸರವಾಗಿ ಇದನ್ನ ಅಧ್ಯಯನವನ್ನ ಮಾಡಬಹುದು. ಗ್ರಂಥವನ್ನ ಮುಂದೆ ಇಟ್ಟುಕೊಂಡು ಇದನ್ನ ಕೇಳುವಂತೆ ಇಲ್ಲ. ಸರ್ವಮೂಲ ಗ್ರಂಥವಾದ್ದರಿಂದ ಅವಶ್ಯವಾಗಿ ಇದನ್ನ ಪುಸ್ತಕ ನಿರಪೇಕ್ಷವಾಗಿ, ಪುಸ್ತಕವನ್ನ ಇಟ್ಟುಕೊಂಡು ಓದದೇನೆ ಅವಶ್ಯವಾಗಿ ಅದನ್ನ ಬೇಕಾದಷ್ಟು ಆ ಎಲ್ಲ ವಿಚಾರಗಳನ್ನು ಕೂಡ ತಿಳಿದುಕೊಂಡು, ಪ್ರಶ್ನೆಯನ್ನ ಮಾಡಿಕೊಂಡು, ಅನೇಕ ರೀತಿಯಾದಂತಹ ವಿಚಾರಗಳನ್ನು ಕೂಡ ಮತ್ತೆ ಮೆಲುಕು ಹಾಕ್ತಾ ಅದನ್ನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅವಶ್ಯ ಅವಕಾಶ ಇದೆ. ಹೀಗಾಗಿ ಇಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನ ಶ್ರೀಮದ್ ಆಚಾರ್ಯ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಮೊದಲನೆಯಾದಂತಹ ಅಧ್ಯಾಯ 32 ಅಧ್ಯಾಯಗಳಲ್ಲಿ ಮೊಟ್ಟ ಮೊದಲಿಗೆ ಇರುವಂತಹ ಒಂದು ಅಧ್ಯಾಯ. ಹಿಂದೆ ನಾವು ಭಗವದ್ಗೀತೆಯಲ್ಲಿ ಕೇಳಿದಂತೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರನ್ನ ಅಲ್ಲಿ ನಾವು ಕೇಳ್ತೇವೆ. ಹಾಗೆ ಇಲ್ಲಿ ಏನು ಆ ರೀತಿಯಾಗಿ
ಉಲ್ಲೇಖ ಮಾಡಿಲ್ಲ. ಆದರೆ ಸಾಮಾನ್ಯವಾಗಿ ಒಂದು ವಿಷಯಾನುಕ್ರಮಣಿಕಾದಲ್ಲಿ ವಿಷಯವನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಪ್ರಥಮಾಧ್ಯಾಯದಲ್ಲಿ ಯಾವ ವಿಚಾರ, ಸಾಮಾನ್ಯವಾಗಿ ಈ ಮೊದಲನೇ ಅಧ್ಯಾಯದಲ್ಲಿ ಯಾವ ವಿಚಾರವನ್ನ ಶ್ರೀಮದಾಚಾರ್ಯರು ಇಲ್ಲಿ ಹೇಳಲಿಕ್ಕೆ ಹೊರಟದ್ದು ಅಂದ್ರೆ, ವಿಷಯಾನುಕ್ರಮಣಿಕಾದಲ್ಲಿ ಕೊಡುವಂತೆ ಸರ್ವಶಾಸ್ತ್ರಾರ್ಥ ನಿರ್ಣಯ, ಎಲ್ಲ ಶಾಸ್ತ್ರಗಳ ಅರ್ಥವನ್ನ ನಿರ್ಣಯ ಮಾಡೋದು. ಎಲ್ಲ ಶಾಸ್ತ್ರಗಳ ಅರ್ಥವನ್ನ ಏನು, ಎಲ್ಲ ಶಾಸ್ತ್ರಗಳಿಗೂ ಮುಖ್ಯವಾದಂತಹ ಅರ್ಥ ಏನು, ಏನನ್ನ ಹೇಳಲಿಕ್ಕೆ ಹೊಂಟೆ ಎಲ್ಲ ಶಾಸ್ತ್ರಗಳು ಕೂಡ, ಎಲ್ಲ ಸಾತ್ವಿಕವಾದಂತಹ ಶಾಸ್ತ್ರಗಳು ಏನನ್ನ ಹೇಳಲಿಕ್ಕೆ ಹೊರಟಿವೆ ಅದನ್ನ ನಿರ್ಣಯ ಮಾಡಲಿಕ್ಕೆ ಇಲ್ಲಿ ಈ ಪ್ರಥಮಾಧ್ಯಾಯವನ್ನ ಶ್ರೀಮದಾಚಾರ್ಯರು ರಚನೆ ಮಾಡಿಕೊಟ್ಟದ್ದು. ಅದರೊಳಗೂ ಕೂಡ ಇಲ್ಲಿ ಪ್ರಥಮಾಧ್ಯಾಯದಲ್ಲಿ ಮತ್ತೇನನ್ನ ಒಂದು ಸ್ವಲ್ಪ ವಿಸ್ತೃತವಾಗಿ ಏನು ವಿಷಯಗಳನ್ನ ಈ ಒಂದು ಅಧ್ಯಾಯದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಪ್ರಥಮಾಧ್ಯಾಯದಲ್ಲಿ 137 ಶ್ಲೋಕಗಳು ಇಲ್ಲಿ ಇವೆ. ಈ 137 ಶ್ಲೋಕಗಳಲ್ಲಿ ಈ 137 ಶ್ಲೋಕಗಳಿಂದ ಪ್ರಥಮಾಧ್ಯಾಯ ಕೂಡಿದ್ದು. ಇಂತಹ ಪ್ರಥಮಾಧ್ಯಾಯದಲ್ಲಿ ಯಾವ್ಯಾವ ವಿಚಾರಗಳನ್ನ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಎಂಬುದನ್ನ ಒಂದು ಸಂಕ್ಷಿಪ್ತವಾಗಿ, ಅದನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಮುಂದೆ ನಾವು ಗ್ರಂಥದ ಪ್ರವೇಶವನ್ನ ಮಾಡೋಣ. ನೋಡ್ರಿ, ಇಲ್ಲಿ ಅಧ್ಯಾಯದಲ್ಲಿ ಹೇಳ್ತಾ ಇದ್ದದ್ದು ಸೃಷ್ಟೇಹೇ ಪೂರ್ವಂ ಭಗವತಃ ಸ್ಥಿತಿ. ಮೊಟ್ಟ ಮೊದಲಿಗೆ ಹೇಳ್ತಾ ಇದ್ದದ್ದು ಭಗವಂತನ ಒಂದು ಸ್ಥಿತಿ. ಇನ್ನೂ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಇದಕ್ಕಿಂತ ಮೊದಲಿಗೆ, ಇನ್ನೂ ಜಗತ್ತನ್ನ ಸೃಷ್ಟಿ ಮಾಡುವಕ್ಕಿಂತ ಮೊದಲಿಗೆ ಭಗವಂತ ಯಾವ ರೀತಿಯಾಗಿ ಇದ್ದ ಆ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದು. ಮತ್ತು ಭಗವತಃ ವಾಸುದೇವಾದಿ ರೂಪಾಣಾಂ ಪ್ರಾದುರ್ಭಾವ, ಭಗವಂತ ಮುಂದೆ ಏನ್ ಮಾಡ್ತಾನೆ ಅಂದ್ರೆ ವಾಸುದೇವಾದಿ ರೂಪಾಣಾಂ ಪ್ರಾದುರ್ಭಾವ, ವಾಸುದೇವ ಹೀಗೆ ಅನೇಕ ರೂಪಗಳಿಂದ ತಾನು ಭಗವಂತ ಅವತಾರವನ್ನ ಮಾಡ್ತಾನೆ, ಆ ರೂಪವನ್ನ ಅಭಿವ್ಯಕ್ತ ಮಾಡ್ತಾನೆ. ಆ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದದ್ದು. ಮತ್ತು ನಾರಾಯಣಸ್ಯ ಅನಂತ ರೂಪಾಣಿ, ಭಗವಂತನಿಗೆ ಮೂಲ ರೂಪ ನಾರಾಯಣ, ಆ ಭಗವಂತನಿಗೆ ಕೆಲವೇ ರೂಪಗಳು ಅಂತ ಕೆಲವರು ಹೇಳ್ತಾರೆ. ಹಾಗಲ್ಲ, ಆ ಭಗವಂತನಿಗೆ ಕೇವಲ ದಶಾವತಾರ ಅಂತಿಷ್ಟೇ ಅಲ್ಲ, ಅನಂತ ರೂಪಗಳು. ಇಷ್ಟಕ್ಕೆ ಮುಗೀತು, 100 ಇವೆ, 1000 ಇವೆ, 1,00,000 ಇವೆ, ಕೋಟಿ ಇವೆ ಅಂತ ಇಷ್ಟು ಸಂಖ್ಯೆಯನ್ನ ಹೇಳುವಂತೂ ಅಲ್ಲ. ಅನಂತ, ಅಂತವೇ ಇಲ್ಲ, ಅಷ್ಟು ರೂಪಗಳು ಭಗವಂತನಿಗಿವೆ. ನಮಗೆ ಗೊತ್ತಿರೋದು ಕೆಲವು ಅಷ್ಟೇ. ಆದರೆ ಭಗವಂತನ ರೂಪಗಳು ಅನೇಕ ರೀತಿಯಾದಂತಹ ಒಂದೊಂದು ಸ್ಥಳಗಳಲ್ಲಿ, ಒಂದೊಂದು ಪ್ರದೇಶಗಳಲ್ಲಿಯೂ ಕೂಡ ನಾನಾ ರೀತಿಯಿಂದ ಒಂದೊಂದು ರೂಪದಿಂದ ಭಗವಂತ ಇದ್ದಾನೆ. ಪ್ರತಿಯೊಬ್ಬ ಜೀವರಾಶಿಗಳಿಗೂ ಕೂಡ ಅವರವರ ಒಳಗೆ ಅವರಿಗಾಗಿಯಂತೆ ಭಗವಂತ ಒಂದು ರೂಪದಿಂದ ಇದ್ದಾನೆ. ನನ್ನ ಸಲುವಾಗಿ ಅಂತ ಹೇಳಿ ನನ್ನೊಳಗೆ ಒಂದು ಭಗವಂತ ರೂಪವನ್ನು ಇಟ್ಟಿದ್ದಾನೆ, ನಿಮ್ಮ ಸಲುವಾಗಿ ಅಂತ, ಹೀಗೆ ಪ್ರತಿಯೊಂದು ಜೀವರಾಶಿಯ ಸಲುವಾಗಿಯೂ ಕೂಡ ಭಗವಂತ ರೂಪಗಳನ್ನು ಇಟ್ಟಿದ್ದಾನೆ ಎಂದು ವಿಚಾರ ಮಾಡಿ, ಎಷ್ಟು ಜೀವರಾಶಿಗಳಿವೆ ಆ ಎಲ್ಲ ಜೀವರಾಶಿಗಳಿಗೂ ಕೂಡ ಭಗವಂತ ರೂಪಗಳನ್ನು ಇಟ್ಟಿದ್ದಾನೆ ಅಂದ್ರೆ ಜೀವರಾಶಿಗಳನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅನಂತ ಜೀವರಾಶಿಗಳು. ಕೇವಲ ಅನಂತ ಜೀವರಾಶಿಗಳಲ್ಲಿನೇ ನಾವು ಇರುವಂತಹ ಭಗವಂತನನ್ನ ವಿಚಾರ ಮಾಡ್ತಾ ಇದ್ದೆ ಅನಂತ ರೂಪಗಳು ಅಂತ ವಿಚಾರ ಹೇಳ್ಬಹುದು. ಆದರೆ ಕೇವಲ ಭಗವಂತ ಜೀವರಾಶಿಗಳಲ್ಲಿ ಅಷ್ಟೇ ಅಲ್ಲ, ಎಲ್ಲ ಜಡ ಪದಾರ್ಥಗಳು, ಇಡೀ ಜಗತ್ತನ್ನ ಮೀರಿ ಎಲ್ಲ ಸ್ಥಳದಲ್ಲಿಯೂ ಕೂಡ ಅನಂತ ಆಕಾಶ ಇದೆ. ಹೊರಗಡೆ ಬ್ರಹ್ಮಾಂಡವನ್ನ ಮುಗಿಸಿ ಆದ ಮೇಲೆ, ಬ್ರಹ್ಮಾಂಡ ಆದ ಮೇಲೆ ಇನ್ನೂ ಅನೇಕ ಪ್ರದೇಶ ಇದೆ, ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮುಗೀತು ಅಂತ ಹೇಳಿಕ್ ಬರೋದಿಲ್ಲ, ಆಕಾಶ ಇಷ್ಟಿದೆ ಅಂತ ಹೇಳಿಕ್ ಬರೋದಿಲ್ಲ. ಬ್ರಹ್ಮಾಂಡ ತನಕ ಹೋಗ್ತಾರ. ಬ್ರಹ್ಮಾಂಡ ಆದ ಮೇಲೆ ಮತ್ತೆ ಬ್ರಹ್ಮಾಂಡ ಇರ್ಲಿಕ್ಕೆ ಒಂದು ಸ್ಪೇಸ್ ಬೇಕಲ್ಲ, ಒಂದು ಆಕಾಶ ಬೇಕು, ಸ್ಥಳ ಬೇಕು. ಆ ಒಂದು ಸ್ಥಳವನ್ನ ನಾವು ಕಾಣ್ತಾ ಹೋದ್ರೆ ಎಲ್ಲ ಕಡೆಗೂ ಕೂಡ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಹೀಗಾಗಿ ಭಗವಂತ ಅನಂತ ರೂಪಗಳಿವೆ, ಅವುಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅನಂತ ಗುಣಗಳು ಭಗವಂತನದ್ದು, ಅನಂತ ಕ್ರಿಯೆಗಳು ಮತ್ತು ಅನಂತ ತಸ್ಯ ಗುಣಕ್ರಿಯಾದಯ ತತ್ ಸ್ವರೂಪಭೂತ. ಮತ್ತೊಂದು ಏನು ಅಂದ್ರೆ, ಆ ಭಗವಂತನ ಗುಣವಾಗಲಿ ಭಗವಂತನ ಕ್ರಿಯೆಗಳಾಗಲಿ ಇವೆಲ್ಲವೂ ಕೂಡ ಭಗವಂತನಿಂದ ಅತ್ಯಂತ ಅಭಿನ್ನ. ನೋಡ್ರಿ, ನಮ್ಮ ಮನುಷ್ಯರಲ್ಲಿ ಯಾವುದೇ ಜೀವರಾಶಿಗಳನ್ನು ತೆಗೆದುಕೊಂಡಾಗ ಆ ವ್ಯಕ್ತಿಗೂ ಆ ವ್ಯಕ್ತಿಯಲ್ಲಿ ಇರುವಂತಹ ಗುಣಕ್ಕೂ ಭೇದ ಇದೆ. ವ್ಯಕ್ತಿಯನ್ನ ಬೇರ್ಪಡಿಸಿ ಗುಣವನ್ನ ನಾವು ಹೇಳಬಹುದು. ಆದ್ರೆ ಇಲ್ಲಿ ಭಗವಂತನ ವಿಷಯದಲ್ಲಿ ಮಾತ್ರ ಆ ಗುಣಗಳಿಗೂ ಕ್ರಿಯೆಗಳಿಗೂ ಅತ್ಯಂತ ಅಭೇದವನ್ನ ನಾವು
ಕಾಣಬೇಕು. ಆ ರೀತಿಯಾಗಿ ಇದೆ, ಅದನ್ನ ಬಗ್ಗೆ ತಿಳಿಸಿಕೊಡ್ತಾರೆ. ಇನ್ನು ಬ್ರಹ್ಮಾದಯ ತತ್ ಪ್ರತಿಬಿಂಬಭೂತಾ, ಬ್ರಹ್ಮಾದಿ ಎಲ್ಲ ಜೀವರಾಶಿಗಳು, ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ತೃಣಜೀವ ಹುಲ್ಲಿನವರೆಗೆ ಎಲ್ಲ ಜೀವರಾಶಿಗಳು ಕೂಡ ಭಗವಂತನ ಪ್ರತಿಬಿಂಬರು, ಭಗವಂತ ಬಿಂಬ, ಎಲ್ಲರೂ ಕೂಡ ಭಗವಂತನ ಪ್ರತಿಬಿಂಬರು ಅಂತ ಅದ ವಿಚಾರವನ್ನ ತಿಳಿಸಿಕೊಡ್ತಾರೆ. ಮತ್ತು ಜೀವಾನಾಂ ತಾರತಮ್ಯಂ, ಜೀವರಲ್ಲಿ ತಾರತಮ್ಯ ಇದೆ. ಬ್ರಹ್ಮಾದಿ ಜೀವರನ್ನು ಹಿಡಿದುಕೊಂಡು ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ತಾರತಮ್ಯ ಇದೆ. ಮತ್ತು ಮುಕ್ತಾವಪಿ ಭೇದ ಅನುವೃತ್ತಿ, ಮುಕ್ತಿ ಹೋದ ಮೇಲೆ ಕೆಲವರು ಹೇಳ್ತಾರೆ ಇಲ್ಲಿದ್ದಾಗ ಮಾತ್ರ ನಾನು ಬೇರೆ ನೀನು ಬೇರೆ, ದೇವರ ಬೇರೆ, ಕಲ್ಲು ಬೇರೆ, ಮಣ್ಣು ಬೇರೆ, ಜಡ ಪದಾರ್ಥ ಬೇರೆ, ಹೀಗೆ ಇಲ್ಲಿ ಮಾತ್ರ ಅಂತ ಕೆಲವರ ವಾದ ಇದೆ. ಮೋಕ್ಷಕ್ಕೆ ಹೋಗ್ಬಿಟ್ರೆ ಮುಗಿದೋಯ್ತು, ಎಲ್ಲರೂ ಒಂದೇ ಅಂತ ಹೇಳುವಂತಹ ವಾದ. ಆ ವಿಚಾರವನ್ನ ಇಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಮುಕ್ತಾವಪಿ ಭೇದ ಅನುವೃತ್ತಿ, ಮೋಕ್ಷವನ್ನ ಹೊಂದಿಯಾದ ಮೇಲೆಯೂ ಕೂಡ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷದ ಮೇಲೆನೆ ಆಯ್ತು. ಆಚಾರ್ಯ ಕೇಳಿಸ್ತಾ ಇಲ್ಲ ಸ್ವಲ್ಪ ಹೊತ್ತಿಂದ. ನಮಗೆಲ್ಲ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ ಆಚಾರ್ಯ. ಹರಿಪ್ರಸಾದ್ ಅವ್ರಿಗೆ ಕೂಡ ಕೇಳಿಸ್ತಾ ಇಲ್ಲ. ನಮಗೂ ಕೇಳಿಸ್ತಾ ಇಲ್ಲ ಆಚಾರ್ಯ. ಕೇಳ್ತಾ ಇದೆ ಆಚಾರ್ಯ, ಕೇಳ್ತದೆ. ನಮ್ಗೆ ಎಲ್ಲ ಸರಿಯಾಗಿ ಕೇಳಿಸ್ತಾ ಇದೆ. ಹೌದಾ? ನಮ್ಗೆಲ್ಲ ಕೇಳಿಸ್ತಿದೆ. ಅದೇ ನೀವು ನೋಡಿ ಕೇಳಿಸ್ತಾ ಇದೆಯಲ್ಲ ಈಗ? ಹೌದು, ಕೇಳಿಸ್ತಾ ಇದೆ ಆಚಾರ್ಯ. ಈಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಿದೆ ಆಚಾರ್ಯ. ನೋಡ್ರಿ, ಬ್ರಹ್ಮಸೂತ್ರಾನುಸಾರೇಣ ಸರ್ವಾರ್ಥ ನಿರ್ಣಯ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದದ್ದು ಹೇಗೆ ನಿರ್ಣಯ ಮಾಡಬೇಕು ಅಂದ್ರೆ, ಒಬ್ಬರೇ ವೇದವ್ಯಾಸ ದೇವರೇನೆ ಒಂದು ಪುರಾಣದಲ್ಲಿ ಒಂದು ವಿಚಾರವನ್ನ ಹೇಳಿ ಅದೇ ವಿಚಾರವನ್ನು ಮತ್ತೊಂದು ರೀತಿ ಮತ್ತೊಂದು ಪುರಾಣದಲ್ಲಿ ಹೇಳಿರ್ತಾರೆ. ಹಾಗಾದ್ರೆ ಇದರಲ್ಲಿ ಯಾವುದು ಸರಿ ಅಂತಂದ್ರೆ ಅದನ್ನ ಹೇಗೆ ನಿರ್ಣಯ ಮಾಡಬೇಕು ಅಂದ್ರೆ, ಬ್ರಹ್ಮಸೂತ್ರಾನುಸಾರೇಣ, ಅದೇ ವೇದವ್ಯಾಸ ದೇವರೇ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಆ ಬ್ರಹ್ಮಸೂತ್ರಗಳನ್ನ ಮುಖ್ಯ ಇಟ್ಟುಕೊಳ್ಬೇಕು. ಅದರಲ್ಲಿ ಏನ್ ಹೇಳಿದ್ದಾರೋ ಅದಕ್ಕೆ ಅನುಗುಣವಾಗಿ ನಾವು ಈ ಎರಡೂ ಆ ಪುರಾಣಗಳಿರ್ತಕ್ಕಂತಹ ವಿರುದ್ಧವಾದಂತಹ ವಚನಗಳಿಗೆ ನಾವು ಜಗತ್ ಸತ್ಯತ್ವ ದೇವತಾ ತಾರತಮ್ಯ, ಜಗತ್ತು ಸತ್ಯ ಮತ್ತು ದೇವತೆಗಳಲ್ಲಿಯೂ ತಾರತಮ್ಯ ಇದೆ, ಮತ್ತು ಭಗವದ್ಭಕ್ತಿ ಭಗವದ್ವೇಷ ಜೀವತ್ರೈವಿಧ್ಯಾದಿ ಸಮಸ್ತ ಪ್ರಮೇಯಾಣಾಂ ಸಂಗ್ರಹ. ಭಗವಂತನ ಮೇಲೆ ಭಕ್ತಿಯನ್ನ ಹೇಗೆ ಮಾಡಬೇಕು, ಭಗವಂತನ ಮೇಲೆ ದ್ವೇಷವನ್ನು ಹೇಗೆ ಮಾಡ್ತಾರೆ, ಅವರಿಗೆ ಆಗುವಂತಹ ಫಲ ಏನು, ಈ ರೀತಿ ಅನೇಕ ರೀತಿಯಾದಂತಹ ಎಲ್ಲ ಪ್ರಮೇಯಗಳ ವಿಚಾರಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿ ಈ ಪ್ರಥಮಾಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಮೊದಲನೇ ಅಧ್ಯಾಯದ ಒಂದು ಒಳಗೆ ಇರುವಂತಹ ಒಂದು ವಿಚಾರದ ಒಂದು ಸಂಕ್ಷಿಪ್ತ ಪರಿಚಯ. ಇಷ್ಟನ್ನ ತಿಳಿದುಕೊಂಡು ಮೊದಲನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಇವತ್ತು ಸ್ವಲ್ಪ ಪ್ರಾರಂಭ ಮಾಡಿ ಮತ್ತೆ ದಿನವೂ ಕೂಡ ಮುಂದೆ ಪ್ರಾರಂಭವನ್ನ ಮಾಡ್ಲಿಕ್ಕೆ ಬರ್ತದೆ. ಇನ್ನೊಂದು ಬಾರಿ ಆಗಲೇ ಹೇಳಿದ್ದು
ಮಂಗಳಾಚರಣೆ ಅಂತ ಹೇಳಿದ್ದು. ಈಗ ಗ್ರಂಥದ ಪ್ರಾರಂಭ ಅಂತ ಇನ್ನೊಂದು ಬಾರಿ ಮಂಗಳಾಚರಣೆಯನ್ನ ಉಚ್ಚಾರಣೆ ಮಾಡಬೇಕು. ನಾರಾಯಣಾಯ ಪರಿಪೂರ್ಣ ಆಯ ಪರಿಪೂರ್ಣ ಗುಣಾರ್ಣವಾಯ 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 ವಿಶ್ವೋದಯ ವಿಶ್ವೋದಯ ಸ್ಥಿತಿ ಸ್ಥಿತಿ. ಹೇಳ್ಕೊಂಡು ಹೋಗಿ ಆಚಾರ್ಯ. ಲಯೋ ಲಯೋ ಲಯೋನ್ನಿಯತಿ ಲಯೋನ್ನಿಯತಿ ಪ್ರದಾಯ ಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ 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 ಪ್ರದಾಯ ವಿಬುಧ ವಿಬುಧಾ ವಿಬುಧ ಸುರ ಸುರ ಸೌಖ್ಯ 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 ದುಃಖ ಸೌಖ್ಯ ದುಃಖ ಸತ್ಕಾರಣಾಯ ಸತ್ಕಾರಣಾಯ ವಿತತಾಯ ವಿತತಾಯ ನಮೋ ನಮಸ್ತೆ ನಮೋ ನಮಸ್ತೆ ಎಂಬುದಾಗಿ ಶ್ರೀಮದಾಚಾರ್ಯರು ತಾವು ರಚನೆ ಮಾಡಿದಂತಹ ಈ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಗ್ರಂಥದ ಮೊಟ್ಟ ಮೊದಲನೇದಾದಂತಹ ಒಂದು ಮಂಗಳಾಚರಣೆ. ಇದಕ್ಕೆ ಅನೇಕ ರೀತಿಯಾದಂತಹ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಒಂದು ಎಲ್ಲರಿಗೂ ಅರ್ಥವಾಗುವಂತೆ ಸರಳ ರೀತಿಯಿಂದ ಒಂದು ವ್ಯಾಖ್ಯಾನವನ್ನ ಮಾಡಿದಂಥವರು ಜನಾರ್ದನ ಭಟ್ಟರು ಅಂತ ಹೇಳಿ. ಅವರ ಒಂದು ಗ್ರಂಥ ವ್ಯಾಖ್ಯಾನವನ್ನ ಇಟ್ಟುಕೊಂಡು ಎಲ್ಲೆಲ್ಲಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಶ್ರೀಮದಾಚಾರ್ಯರ ಗ್ರಂಥವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೋ ಅಷ್ಟು ಆ ವ್ಯಾಖ್ಯಾನದ ಒಂದು ಪ್ರಯೋಜನವನ್ನ ಪಡಿತಾ ಈ ಶ್ರೀಮದಾಚಾರ್ಯರ ಗ್ರಂಥವನ್ನ ಸರ್ವಮೂಲ ಗ್ರಂಥವನ್ನ ಅರ್ಥ ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಆ ಜನಾರ್ದನ ಭಟ್ಟರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕೆ ಅವರ ಒಂದು ವ್ಯಾಖ್ಯಾನದಕ್ಕೆ ಯಾವುದೇ ರೀತಿಯಾದಂಥ ವಿಘ್ನಗಳು ಬರಬಾರದು ಅಂತ ಅವರು ಕೂಡ ಮಂಗಳಾಚರಣೆಯನ್ನು ಮಾಡಿದ್ದು. ಅದನ್ನ ನಾನು ಉಚ್ಚಾರಣೆ ಮಾಡ್ತೇನೆ, ಶ್ರವಣ ಮಾಡಬೇಕು. ನಾರಾಯಣಂ ಪೂರ್ಣ ಗುಣೈಕ ದೇಹಂ ಜನ್ಮಾದಿದಂ ಜ್ಞಾನ ವಿಬಂಧ ಹೇತುಂ ವಿಶ್ವಸ್ಯ ಭಕ್ತೇತರ ಸೌಖ್ಯ ದುಃಖ ಸದ್ಯೇತುಮೀಶಂ ವಿತತಂ ನಮಾಮಿ. ನಮಾಮಿ ನೀಲಾಂಬುಧ ಕಾಂತಿ ಕಾಂತಂ ವ್ಯಾಸಂ ನಿರಸ್ತಾಖಿಲ ದೋಷ ಪುಂಜಂ ಜ್ಞಾನಾದಿದಂ ಬ್ರಹ್ಮ ಶಿವಾದಿಕೇಭ್ಯಃ ಸತ್ತರ್ಕ ಮುದ್ರಾಭಯ ಯುಕ್ತ ಹಸ್ತಂ. ಜಯತಿ ಶ್ರೀಮದಾನಂದ ತೀರ್ಥ ಮಾರ್ತಂಡ ಚಂಡಗೌಃ ಯತ್ ಸಂಪರ್ಕ ಸತಾಂ ಮೋಹ ಶರ್ವರೀಂ ಸಮದೀದಲತ್. ಗುರೂನ್ನತ್ವಾ ಭಾರತಾರ್ಥ ನಿರ್ಣಯಸ್ಯ ಪ್ರದೀಪಿಕಾ ವ್ಯಾಸತೀರ್ಥಾದಿ ಸದ್ವ್ಯಾಖ್ಯಾ ಆಶ್ರಿತ್ಯ ಕ್ರಿಯತೆ ಮಯಾ. ಮಹಾಭಾರತ ತಾತ್ಪರ್ಯ ನಿರ್ಣಯಸ್ಯ ಪ್ರದೀಪಿಕಾಂ ಕರ್ತುಮುದ್ಯೋಗಿನಃ ಸಂತಃ ಕ್ಷಾಮ್ಯಂತು ಮಮ ದುರ್ನಯಂ. ಕ್ವ ಶ್ರೀಮಧ್ವಗುರೋರುಕ್ತಿಃ ಕ್ವ ತದರ್ಥೇ ಮದಾಗ್ರಹಃ ಖದ್ಯೋತ ರೋಚಿಷಾ ಕೋಪಿ ವಿಭಾತಂ ಕರ್ತುಮೀಹತೆ. ಜ್ಞಾನಾಧಿಕೇಷು ಸಂವಾದಾತ್ ಪೂರ್ವಾಪರ ವಿಮರ್ಶನಾತ್ ಲೇಖನಾತ್ ಬುದ್ಧಿಶುದ್ಧಿರ್ಯತ್ ಸಾರ್ಥೋ ಮೇ ಜಾಯ. ಮತ್ತೆ ಆಡಿಯೋ ಹೋಯ್ತು. ಹರೇ ನಮಃ. ಈಗ ಕೇಳಿಸ್ತಾ ಇದೆ. ಜನಾರ್ದನ ಭಟ್ಟರು ಈ ಭಗವಂತನ ಒಂದು ಮಂಗಳಾಚರಣೆ, ಅವರ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ, ಶ್ರೀಮದಾಚಾರ್ಯ ನಮಸ್ಕಾರವನ್ನ ಮಾಡಿ ಈ ವ್ಯಾಖ್ಯಾನವನ್ನ ನಾನು ಮಾಡ್ತಾ ಇದ್ದೇನಲ್ಲ, ಇದನ್ನ ಗುರುಗಳಿಗೆ ನಮಸ್ಕಾರ ಮಾಡಿ ಈ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದದ್ದು. ಪದಾರ್ಥ ಪ್ರಕಾಶಿಕ ಅಂತ ಈ ವ್ಯಾಖ್ಯಾನದ ಹೆಸರು.
ಇದು ಹೇಗೆ ಮಾಡ್ತಾ ಇದ್ದೇನೆ ಅಂತಂದ್ರೆ ಅವರು ಬರೀತಾರೆ ಮಂಗಳಾಚರಣೆಯಲ್ಲಿ, ವ್ಯಾಸತೀರ್ಥಾದಿ ಸದ್ವ್ಯಾಖ್ಯಾಮಾಶ್ರಿತ್ಯ ಕ್ರಿಯತೆ ಮಯ. ವ್ಯಾಸತೀರ್ಥರೇ ಮೊದಲಾದಂತಹ ಮಹಾ ವ್ಯಾಖ್ಯಾನಕಾರರು, ಆ ಎಲ್ಲ ವ್ಯಾಖ್ಯಾನಕಾರರ ಒಂದು ವ್ಯಾಖ್ಯಾನ ಏನಿದೆಯಲ್ಲ, ಆ ವ್ಯಾಖ್ಯಾನಗಳನ್ನ ನಾನು ಇಟ್ಟುಕೊಂಡು, ಯಾರ್ಯಾರು ಹೇಗೆ ಹೇಳ್ತಾರೋ, ಯಾವ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೋ ಆ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಈ ಒಂದು ವ್ಯಾಖ್ಯಾನವನ್ನ ಮಾಡಿದ್ದೇನೆ ಅಂತ ಬರೀತಾರೆ. ಮತ್ತೊಂದನ್ನ ಇಲ್ಲಿ ಆಚರಣೆಯನ್ನು ಹೇಳ್ತಾರೆ, ಈ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನವನ್ನ ಮಾಡ್ಲಿಕ್ಕೆ ಹೊರಟಿದ್ದೇನೆ ನಾನು. ಈ ಮಾಡ್ಲಿಕ್ಕೆ ಹೊರಟದ್ದು ಇದು ಬಹಳ ಒಂದು ಏನ್ ಹೇಳಿಕ್ಕೆ ಆಗೋದಿಲ್ಲ, ಅಷ್ಟು ನನ್ನ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಕರ್ತು ಉದ್ಯೋಗಿನಸ್ತಂತಹ ಕ್ಷಾಮ್ಯಂತು ಮಮ ದುರ್ನಯಂ. ಏನೋ ದೊಡ್ಡದಾದಂತಹ ಗ್ರಂಥ, ಇದರ ವ್ಯಾಖ್ಯಾನವನ್ನ ಮಾಡುವಂತ ಯೋಗ್ಯತೆಯೇ ನನ್ನದಲ್ಲ. ಇದನ್ನ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಅದಕ್ಕಾಗಿ ಏನಾದ್ರೂ ದೊಡ್ಡ ಒಂದು ದುರ್ನಯ ಇದು. ನೋಡಿ, ಯಾವುದು ನಮ್ಮ ಯೋಗ್ಯತೆ ಇದೆಯೋ ಆ ಯೋಗ್ಯತೆಗೆ ಅನುಗುಣವಾಗಿ ನಾವು ಆ ಕೆಲಸವನ್ನ ಮಾಡಿದರೆ ಅದು ಸರಿ ಅಂತ ಅನಿಸ್ತದೆ. ಒಂದು ಶ್ಲೋಕ ಇದೆ, ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವ ನ ಸಂಶಯ. ನಮಗೆ ಯಾವುದು ಯೋಗ್ಯವಲ್ಲವೋ ಅದನ್ನ ಮಾಡ್ಲಿಕ್ಕೆ ಹೊರಟ್ರೆ ತೆಳಗೆ ಬೀಳೋದು ಅಷ್ಟೇ. ಅದು ಆ ಕೆಲಸದಿಂದ ನಾವು ಬೀಳುತ್ತೇವೆ, ಆದ್ರಿಂದ ನಾವು ಅದೋ ಗತಿಯನ್ನು ಹೊಂತೇವೆ ಅಂತ ಹೇಳ್ತಾರೆ. ಹಾಗೆ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನವನ್ನ ಮಾಡ್ತೇವೆ. ಆಚಾರ್ಯ, ಇನ್ನು ಒಂದೇ ನಿಮಿಷ ಇರೋದು, ಮತ್ತೆ ನಿಮ್ದು ಆಡಿಯೋ ಕೇಳಿಸ್ತಾ ಇಲ್ಲ. ಅಂದ್ರೆ ಕಟ್ ಆಗ್ತದೆ ಆಚಾರ್ಯ, ಕಟ್ ಆಗಿ ಮಧ್ವದಲ್ಲಿ ಆಮೇಲೆ ಮತ್ತೆ ಬರ್ತಿದೆ ಹಂಗೆ. ಹೌದು.